ಅಯ್ಯೋ ನಮ್ಮಮ್ಮಂದು ಯಾವಾಗಲೂ ಇದ್ದಿದ್ದೇ ಗೋಳು. ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ, ತುಂಬ ಲೇಟ್ ಆಗಿದೆ ಪ್ಲೀಸ್. ಅಮ್ಮ ಹಾಂ ಸಾಹೇಬ್ರೆ. ಒಂಚೂರು ಬಟ್ಟೆ ಸ್ವಲ್ಪ. ಹಾಂ ಸರಿ ಸಾಹೇಬ್ರೆ, ತಕೊಳ್ಳಿ ಸಾಹೇಬ್ರೆ. ನಿಂಗಮ್ಮ, ಇವ್ರಿಗೊಂದು ಟೀ ಕೊಡಿ. ಸರಿ ಸಾಹೇಬ್ರೆ, ಬಿಸಿದ್ ಮಾಡ್ಕೊಡ್ತೀನಿ ರೀ. ನೀವು ಸ್ವಲ್ಪ ಟೀ ಕುಡಿದು ರೆಸ್ಟ್ ಮಾಡಿ. ಪರವಾಗಿಲ್ಲ, ಚಿಕ್ಕದಾಗ ಏಟಾಗಿದೆ, ಸ್ವಲ್ಪ ಹೊತ್ತಲ್ಲಿ ನಿಲ್ಲುತ್ತೆ ಬಿಡಿ. ಏಟೇನೋ ಚಿಕ್ಕದಾಗೆ ಆಗಿದೆ, ಆದರೆ ನಿಮ್ಮ ಕೈಯಿಂದ ಸುರಿತಿರೋ ಪ್ರತಿ ಹನಿಗಳಿಗೂ ಜೀವ ಇದೆ, ಹಾಗೆ ತುಂಬ ವ್ಯಾಲ್ಯೂ ಕೂಡ ಇದೆ. ಸರ್ ನೀವೇನು ಹೇಳ್ತಿದ್ದೀರೋ ಒಂದು ಸರಿಯಾಗಿ ಅರ್ಥ ಆಗ್ತಿಲ್ಲ. ಅದೊಂದು ದೊಡ್ಡ ಕತೆ. ಆ ಕತೆ ಅಷ್ಟು ದೊಡ್ಡದಾಗಬೇಕಾದ್ರೆ ಅಲ್ಲಿ ಅಷ್ಟೇ ದೊಡ್ಡದಾದ ಘಟನೆಯೊಂದು ನಡೆದಿತ್ತು. ನೀವು ಯಾರ ಬಗ್ಗೆ ಹೇಳ್ತಿದ್ದೀರೋ ಗೊತ್ತಾಗ್ತಿಲ್ಲ. ಅವನಿಗೆ ಕಣ್ಣೀರಂದರೆ ಏನು ಅಂತ ಗೊತ್ತಿರಲಿಲ್ಲ, ಆದರೆ ಅವನು ಒಂದಿನೂ ನಕ್ಕಿರಲಿಲ್ಲ. ಅವನು ಕಂಡ್ರೆ ಭಯಪಡ್ದವರೇ ಇಲ್ಲ. ರಕ್ತ ಹರ್ಸೋಕೊಂತಾನೆ ಅಲ್ಲೊಬ್ಬ ಹುಟ್ಟಿದ್ದ, ಅವನೇ ರಿಷಿ ಅಲಿಯಾಸ್ ಖೈರಾ. ಖೈರಾನ? ಖೈರಾನ? ಖೈರಾನ್ ಬಗ್ಗೆ ನಿಮಗೆ ಗೊತ್ತಾ? ಯಾರವನ್ ಕೈರಾ? ಖೈರಂಗೂ ನಿಮ್ಗೂ ಏನ್ ಸಂಬಂಧ? ನಿಂಗಮ್ಮ ಯಾಕೆ ಖೈರನ್ ಹೆಸರು ಕೇಳ್ತಿದ್ದಂಗೆ ನಡುಗ್ಬಿಟ್ರು? ಯಾಕೋ ಸಂಸೆ ಮೇಡಮ್ ರೇ, ಹಂಗ್ ದುರ್ಗುಟ್ಕೊಂಡ್ ನೋಡ್ಬೇಡ್ರಿ, ಪಾಪ ಮಾಡ್ಕೋಬೇಡ್ರಿ. ನಾನು ಆ ಕೈರ ಹೆಸರು ಕೇಳಿದ್ರೇನೆ ನಡ್ಗೋಯ್ತೀನಿ. ಅಂತದ್ರಾಗೆ ಈ ಪಾಟಿ ಪ್ರಶ್ನೆಗಳನ್ನ ನೀವು ಒಂದಕ್ಕಿಂತ ಕೇಳಿದ್ರೆ ನಾನು ಸತ್ತೇ ಹೋಯ್ತೀನೇನೋ. ನಿಂಗಮ್ಮ, ಅವ್ರು ನನ್ ಕೇಳಿದ್ದು, ನೀನೇ ಭಯಪಡ್ಬೇಡ, ನಿನ್ ಕೆಲಸ ನೋಡ್ಕೋ. ಶಿವನೇ, ಸರಿ ಸಾಹೇಬ್ರೆ. ಖೈರನ್ ಹೆಸರು ಕೇಳಿದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ಬದಲಾವಣೆ ಕಾಣಿಸ್ತು. ಖೈರನ್ ನಿಮಗೆ ಮೊದಲೇ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನಾನೊಬ್ಳು ಜರ್ನಲಿಸ್ಟ್. ಆ ಕೈರಾ ಬಗ್ಗೆ ಒಂದು ಆರ್ಟಿಕಲ್ ಮಾಡಬೇಕಿತ್ತು, ಹಾಗಾಗಿ ಪ್ರೊಫೆಸರ್ ಆಳ್ವಾ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೆ. ಆ ಅಪಾಯಿಂಟ್ಮೆಂಟ್ಗೋಸ್ಕರ ನಾನು 1.5 ತಿಂಗಳು ವೇಟ್ ಮಾಡಿದ್ದೀನಿ. ಸೊ ಆ ಅಪಾಯಿಂಟ್ಮೆಂಟ್ ಇವತ್ತು ಸಿಕ್ಕಿದೆ, ಹಾಗಾಗಿ ಈ ಕಡೆ ಹೊರಟಿದ್ದೆ. ಅಷ್ಟರಲ್ಲಿ ಈಗಾಯ್ತು. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ಸಾಕ್ಷಿ ಅಂತ. ನಾನು ಕ್ರೈಮಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಆರ್ಟಿಕಲ್ ಮಾಡ್ತಿರ್ತೀನಿ. ಓ, ದಟ್ಸ್ ಗ್ರೇಟ್. ನಾನು ಕೂಡ ಜರ್ನಲಿಸ್ಟ್. ನನ್ನ ಹೆಸರು ಅನುರಾಗ್ ಕಶ್ಯಪ್. ದಟ್ಸ್ ಗ್ರೇಟ್ ಸರ್. ಸರ್ ಟೈಮ್ ಆಯಿತು, ಹೊರಡ್ತೀನಿ. ಹೋಗೋಕ್ಕೆ ಮುಂಚೆ ಒಂದು ಡೌಟ್ ಸರ್. ಕೈರಾ ಬಗ್ಗೆ ಏನೋ ಹೇಳ್ತಿದ್ರಿ, ಆ ಕೈರಾ ನಿಮಗೆ ಗೊತ್ತಾ? ಮೇಡಮ್ ಅವರೇ, ಆ ಕೈರಾ ಬಗ್ಗೆ ತಿಳ್ಕೊಳಕ್ಕೆ ನೀವು ಯಾರ ಹತ್ರ ಬರಬೇಕು ಅವ್ರ ಹತ್ರನೇ ಬಂದಿರೋ ಬಿಡಿ. ನಮ್ಮ ಸಾಹೇಬ್ರಿಗಿಂತ ದಿಟ್ಟವಾಗಿ ಕೈರಾ ಬಗ್ಗೆ ಯಾರಿಗೂ ಗೊತ್ತಿರಕ್ಕಿಲ್ಲ ಅಂತೀನಿ. ಈಸ್ ಶಿ ರೈಟ್ ಸರ್? ಋಷಿ ಕೈರಾ ಆಗೋಕ್ಕಿಂತ ಮುಂಚೆ ಹೀಗಿದ್ದ. ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆನ ಕಳ್ಕೊಂಡಿದ್ದ, ಹಾಗಾಗಿ ಅವ್ರ ತಾಯಿನೇ ಎಲ್ಲನೂ ಆಗಿದ್ರು ಅವನಿಗೆ. 4 ಮನೆ ಮುಸ್ರೆ ತಿಕ್ಕಿ ಇವನ್ನ ಸಾಕ್ತಾ ಇದ್ರು. ಹಾಗಂತ ಇವನು ಏನು ಸುಮ್ಮನೆ ಕೂರ್ತಿರ್ಲಿಲ್ಲ. ದಿನ ಬೆಳಗಾದರೆ ಮನೆಗೆ ಹಾಲು, ಪೇಪರು, ಗ್ಯಾರೇಜಲ್ಲಿ ಕೆಲಸ, ನಂತರ ಮಾರ್ಕೆಟಲ್ಲಿ ಟೀ ಕಾಫಿ ಮಾರ್ಕೊಂಡು ಈ ವಯಸ್ಸಲ್ಲೇ ದುಡಿದು ತನ್ನ ತಾಯಿನ ನೋಡ್ಕೊಳ್ತಿದ್ದ. ಯಾಕಂದರೆ ಅವನ ತಾಯಿ ಬಿಟ್ಟರೆ ಅವನಿಗೆ ಬೇರೆ ಪ್ರಪಂಚನೇ ಗೊತ್ತಿರಲಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವನಿಗೆ ಅವನ ತಾಯಿ ಪ್ರಾಣಕ್ಕಿಂತ ಹೆಚ್ಚು. ಕಷ್ಟನೋ ಸುಖನೋ ಎಲ್ಲ ಚೆನ್ನಾಗೇ ನಡೀತಿತ್ತು. ಆದರೆ ಅವತ್ತು ನಡೆದ ಒಂದು ಘಟನೆ ಅವನ ಬದುಕಿನ ದಾರಿನೇ
ಬದಲಾಯಿಸ್ಬಿಡ್ತು. ಎತ್ತಲೆ ಎತ್ತಲೆ ಏಯ್ ಎತ್ತ ಎತ್ತ ಅಣ್ಣ ಯಾವಳಣ್ಣ ಇವಳು? ನೀನ್ ಬರ್ತಾ ಇರೋದು ಗೊತ್ತಿದ್ರು ಸೈಟಿಗೆ ಹೋಗ್ತಿಲ್ಲಲ್ಲ ಅಣ್ಣ. ಎಷ್ಟು ಸೊಕ್ಕಿರ್ಬೇಕಣ್ಣ ಇವಳಿಗೆ. ನಿನ್ನ ಏನ್ ಸಕ್ಕಡ ಬಚ್ಚ ಉಪ್ಪಂದ್ರೆ ಆರೋಗ್ಯ ಇವಾಗಲೇ ಬೇಕೇನ ನಿನ್ಗೆ ಮಚ್ಚು? ಒಂದು ಪಂಚ್ ಕೊಟ್ಟೆ ಅಂದ್ರೆ ಕೈಲಾಸದಲ್ಲಿರೋ ನಿಮ್ಮಪ್ಪ ಕೂಡ ಮತ್ತೆ ಹುಟ್ಟಿ ಬಂದು ನಿನ್ ಕಣ್ಣೀರು ಒರೆಸ್ಬೇಕು. ಈ ಕೈರ ಕಣ್ಣಲ್ಲಿ ಯಾವತ್ತು ಕಣ್ಣೀರು ಬರಲ್ಲ. ಯಾಕಂದ್ರೆ ಇವನಿಗೆ ಇನ್ನೊಬ್ರು ಕಣ್ಣಲ್ಲಿ ರಕ್ತ ನೋಡಿ ಅಭ್ಯಾಸ. ಅಯ್ಯೋ ರಿಷಿ, ಬೇಡಪ್ಪ, ಬಿಟ್ಬಿಡು. ಈ ಮತ್ಸರಸ ಒಳ್ಳೇದಲ್ಲಪ್ಪ, ಬಿಟ್ಬಿಡಪ್ಪ. ರಕ್ತ ಸುರಿಸೋದು ಒಳ್ಳೇದಲ್ಲ ಕಣು. ನಾವೇನ್ ಕೊಡ್ತೀವೋ ಅದನ್ನೇ ವಾಪಸ್ ಪಡಿತೀವಿ ಕಣು. ಬಿಟ್ಬಿಡು. ಆಗಲ್ಲಮ್ಮ. ಈ ಮಚ್ಚ ಇವತ್ತು ನನ್ನ ಕೈಯಾಗ ಬಿಟ್ರೆ ನಾಳೆ ಇದೇ ಮಚ್ಚ ನನ್ನ ಕುತ್ತಿಗೆ ಮೇಲೆ ಇರುತ್ತಮ್ಮ. ಅಯ್ಯೋ ರಿಷಿ, ಅವತ್ತೇ ಅವನು ಅವ್ರ ಅಮ್ಮನಿಗೋಸ್ಕರ ಮೊದಲನೇ ಸಲ ಮಚ್ಚಿಡ್ದ, ಕೈರಾಗಿ ಬದಲಾದ. ನಿಂಗಮ್ಮ ಯಾಕೆ ಮಚ್ಚನ ಹಾಗಿಟ್ಕೊಂಡಿದ್ದಾರೆ? ಏ ನಿಂಗಮ್ಮ, ಏ ನಿಂಗಮ್ಮ, ಹಾ ಸಾಹೇಬ್ರೆ. ಆ ಮಚ್ಚ ಯಾಕಮ್ಮ ಕುತ್ತಿಗೆ ಮೇಲೆ ಇಟ್ಕೊಂಡಿದ್ಯಾ? ಅದು ಸಾಹೇಬ್ರೆ ತೆಂಗಿನಕಾಯಿ ಸುಲಿಯೋಕೆ. ಮತ್ತೆ ಮಚ್ಚು ಅವನ್ ಕುತ್ತಿಗೆ ಮೇಲೆ ಇರೋದಕ್ಕೆ ನಿಮ್ ಕೈರ ಬಿಡ್ಲೇ ಇಲ್ವಾ? ಬಾಸಲ್ರು ಯಾಕೋ ಏನಾಯ್ತು? ನಮ್ಮ ಹಾಲು ಯಾರೋ ಕದ್ಬಿಟ್ಟಾರೆ ಕಣ್ರು. ಬಾಸಲಿ ಕೈರ ಬಾಸಲಿ ಗೊತ್ತಿಲ್ಲ. ಗೊತ್ತಿಲ್ಲ ಬಾಸು ಕೈರ ಬಾಸಲಿ. ಬಾಸ್, ನಮ್ಮ ಮಾಲ್ ಕದ್ದವರು ಸಿಕ್ಕಿ ಬಿದ್ದಿದ್ದಾರೆ ಬಾಸ್. ನೀನು ಹೋಗು. ಸರಿ ಬಾಸ್. ಮಣ್ಣಲ್ಲಿ ಹುಟ್ಟ ಭತ್ತ ಕೂಡ ಕೆಂಪಿಗೆ ಹುಟ್ಟುತ್ತೆ. ಯಾಕಂದರೆ ಇಲ್ಲಿ ನೀರಿಗಿಂತ ಜಾಸ್ತಿ ರಕ್ತನೇ ಹರಿದಿದೆ. ಹಂಗೆ ರಕ್ತ ಹರಿಸಿರೋರಲ್ಲಿ ಇವನು ಕೂಡ ಒಬ್ಬ. ಅವನೇ ಕೈರ. ಈ ಕೈರಂಗೆ ಕನ್ಸ್ ಬೀಳಲ್ಲ.
ಅಪ್ಪಿ ತಪ್ಪಿ ಏನಾದ್ರು ಬಿತ್ತು ಅಂದ್ರೆ ಕನ್ಸಲ್ಲ ಕೂಡ ರಕ್ತ ಸುರಿಸ್ತಿರ್ತೀನಿ. ಕೈರಾ, ಹುಡ್ದಾಗಿಂದ ಇಲ್ಲಿವರೆಗೂ ಒಂದ್ಸಲ ನಕ್ಕಿರಲ್ಲ. ಹಾಗೆ ಅಳು ಅಂದರೆ ಏನಂತನೂ ಅವನಿಗೆ ಗೊತ್ತಿಲ್ಲ. ಆದರೆ ಅವನಿಗೆ ಇನ್ನೊಂದು ಮುಖ ಇತ್ತು. ನಾವು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಲಿ ಅವನಿಗೆ ಇನ್ನೊಂದು ಮುಖ ಇತ್ತು. ಆ ಮುಖ ಹೊರಗಡೆ ಬರಬೇಕಾದ್ರೆ ಈ ಕಥೆಯಲ್ಲಿ ಇನ್ನೆರಡು ಕ್ಯಾರೆಕ್ಟರ್ ಬರಬೇಕಿತ್ತು. ಅವ್ರು ಯಾರಂದ್ರೆ ಏನು ಇನ್ನು ಇಬ್ರಾ? ಏನು? ಸರಿ ಸಾಹೇಬ್ರೆ. ಇನ್ನೆರಡು ಕ್ಯಾರೆಕ್ಟರಾ? ಯಾರು ಸರ್ ಅವರು? ಅವರೇ ಪೃಥ್ವಿ ಮತ್ತು ವರ್ಷ. ಇವ್ರ ಬಗ್ಗೆ ನಾವೇನು ಹೆಚ್ಚಿನದಾಗಿ ಹೇಳೋ ಅಗತ್ಯ ಇಲ್ಲ. ಯಾಕಂದರೆ ನಮಗಿಂತ ಚೆನ್ನಾಗಿ ಈ ಕಾಲೇಜ್ಗೆ ಅವ್ರ ಬಗ್ಗೆ ಗೊತ್ತು. ಸ್ಟಾಪ್ ಸ್ಟಾಪ್, ಗಾಡಿ ನಿಲ್ಲಿಸಿ. ಎಮರ್ಜೆನ್ಸಿ ಇದೆ, ದಯವಿಟ್ಟು ಯಾರಾದ್ರೂ ಗಾಡಿ ನಿಲ್ಲಿಸಿ. ಸ್ಟಾಪ್ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ. ಅಣ್ಣ, ಎಮರ್ಜೆನ್ಸಿ ಇದೆ, ಬೇಗ ಹಾಸ್ಪಿಟಲ್ಗೆ ಹೋಗಿ. ಸಾರಿ ಮೇಡಮ್, ನೀವು ಎಲ್ಲಿಗೆ ಹೋಗ್ಬೇಕಾಗಿತ್ತು, ನಾನು ನಿಮ್ಮನ್ನು ಗಮನಿಸ್ಲಿಲ್ಲ. ಎಲ್ಲಿಗೆ ಹೋಗ್ಬೇಕು ಹೇಳಿ ಮೇಡಮ್. ಪರವಾಗಿಲ್ಲ, ನಂದಿದ್ದೆ ಕಾಲೇಜ್, ನಾನು ಇಲ್ಲೇ ಇಟ್ಕೊತೀನಿ. ಸರಿ ಮೇಡಮ್. ಕೈರಾಗೂ ಇವರಿಗೂ ಏನ್ ಸಂಬಂಧ? ಸಂಬಂಧ ಇದೆ. ರಾಂಪುರ, ಇಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರೆ ನಡೆಯುತ್ತೆ. ಈ ಊರ ಜಾತ್ರೆಗೆ ಸುತ್ತಮುತ್ತ ಇರೋ ಸುಮಾರು 18 ಹಳ್ಳಿಗಳಿಂದ ಜನಗಳು ಬಂದು ಸೇರ್ತಾರೆ. ಈ ಊರಿನ ಜಾತ್ರೆ ವಿಶೇಷ ಏನು ಅಂದರೆ ಅರಿಶಿನ ಕುಂಕುಮ ಜೊತೆಗೆ ಹಸಿರು ಗಾಜಿನ ಬಳೆಗಳನ್ನ ಕೊಟ್ಟು ದೇವಿಗೆ ಪೂಜೆ ಮಾಡಿಸಿದ್ರೆ ಅವ್ರವ್ರ ಮನಸ್ಸಲ್ಲಿ ಹೊತ್ತಿರೋ ಹರಕೆಗಳು ನೆರವೇರುತ್ತೆ ಅನ್ನೋದು ಈ ಜನಗಳ ನಂಬಿಕೆ. ಆದರೆ ಯಾವುದೋ ಡೀಲ್ ಮೇಲೆ ಅವತ್ತು ಕೈರಾ ಈ ಊರಿಗೆ ಬಂದಿರ್ತಾನೆ. ಇದೇ ಮೊದಲೇ ಬಾರಿಗೆ ಅವನು 10 ವರ್ಷನ ಈ ಊರಲ್ಲಿ ನೋಡಿರ್ತಾನೆ. ತನಗೆ ಗೊತ್ತಿಲ್ಲದ ಹಾಗೆ ಅವಳ ಮೇಲೆ ಇವನಿಗೆ ಪ್ರೀತಿ ಆಗಿರುತ್ತೆ. ಸಾಕಷ್ಟು ಹುಡುಕ್ತಾನೆ, ಆದರೆ ಅವತ್ತು ಅವಳು ಸಿಗೋದೇ ಇಲ್ಲ. ಕೊನೆಗೆ ತನ್ನ ಹುಡುಗರಿಗೆ ಅವಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ತನಗೆ ಹೇಳಬೇಕು ಅಂತೇಳಿ ಆ ಊರಿನವ್ರಿಗೂ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಇವನು ಹೊರಡ್ತಾನೆ. ಏನು, ಕೈರಾಗೆ ಲವ್ ಆಗುತ್ತಾ? ಹೌದು, ಕೈರಾಗ್ ಮಾತ್ರ ಲವ್ ಆಗಿರುತ್ತೆ. ಆದರೆ ವರ್ಷ ಮನ್ಸಲ್ಲಿ ಕೈರಾ ಇರಲ್ಲ. ಯಾಕಂದರೆ ಇವಳಿಗೆ ಅವನು ಯಾರು ಅನ್ನೋದೇ ಗೊತ್ತಿರಲ್ಲ. ಇನ್ನೊಂದೇನು ಅಂದರೆ ವರ್ಷ ಮನ್ಸಲ್ಲಾಗಲೇ ಪೃಥ್ವಿ ಇರ್ತಾನೆ. ಯಾಕಂದರೆ ಯಾರಿಂದನೂ ಏನೂ ಬಯಸ್ದೆ ಕಷ್ಟ ಅಂದವ್ರಿಗೆಲ್ಲ ಸಹಾಯ ಮಾಡ್ತಾನೆ. ಹೀಗಾಗಿ ಪೃಥ್ವಿ ಅಂದರೆ ವರ್ಷಂಗೆ ತುಂಬ ಇಷ್ಟ. ಆದರೆ ವಿಚಿತ್ರ ಏನು ಅಂದರೆ ಪೃಥ್ವಿ ಮನಸ್ಸಲ್ಲಿ ವರ್ಷ ಇರಲ್ಲ. ಪೃಥ್ವಿ, very good morning, sit down. Thank you, ma'am.
ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಪಾಠ ಶುರು ಮಾಡೋಕ್ಕೂ ಮುಂಚೆ ನಿಮ್ ಹತ್ರ ಒಂದು ಪದನ ಹೇಳ್ತೀನಿ. ಆ ಪದದ ಬಗ್ಗೆ ನಿಮ್ಗೆ ಏನೆಲ್ಲ ಯೋಚನೆ ಬರುತ್ತೋ ನೀವು ಅದ್ರ ಬಗ್ಗೆ ನನ್ನ ಹತ್ರ ಹೇಳ್ಬೇಕು. ಓಕೆ? ಎಸ್, ಹೇಳಿ ವಿದ್ಯಾರ್ಥಿಗಳೇ. ಹೇಳಿ ಚಂದನ್. ಬ್ಲಡ್ ಈಸ್ RCB, RCB ಈಸ್ ಬ್ಲಡ್. ಚಂದನ್ ಕೊಟ್ಟಿರೋ ಉತ್ತರದಿಂದ ಚಂದನ್ಗೆ RCB ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ನೀನ್ ಹೇಳೋ ಯಶವಂತ್. ಹೋಗಿ ಹೋಗಿ ನನ್ನೇ ಕೇಳ್ತಿರಲ್ಲ ಮೇಡಮ್, ಬ್ಲಡ್ ಸ್ವಲ್ಪ ನನಗೆ ಕಡಿಮೆನೇ ಐತೆ. ನಿನ್ನ ನೋಡಿದ್ರೆ ಹಾಗೆ ಅನ್ಸಲ್ಲ ಯಶವಂತ್. ಪೃಥ್ವಿ, ನೀನ್ ಇದ್ರ ಬಗ್ಗೆ ಏನ್ ಹೇಳ್ತೀಯ? ಮನುಷ್ಯನ ರಕ್ತದ ಬಣ್ಣ ಯಾವತ್ತೂ ಬದಲಾಗೋದಿಲ್ಲ ಮೇಡಮ್, ಆದರೆ ಮನುಷ್ಯನ ಮನಸ್ಸಿನ ಬಣ್ಣ ಬದಲಾಗದೇ ಇರೋದಿಲ್ಲ ಮೇಡಮ್. Well said, ಪೃಥ್ವಿ. ಪ್ರತಿದಿನ ಇವಳು ದೇವ್ರ ಮುಖ ನೋಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಪೃಥ್ವಿನ ನೋಡದೆ ಒಂದಿನನೂ ಕೂಡ ಇರ್ತಿರಲಿಲ್ಲ. ಯಾಕಂದರೆ ತನ್ನನ್ನು ತಾನು ಮರೆಯುವಷ್ಟು ಪೃಥ್ವಿನ ಹಚ್ಕೊಂಡಿದ್ಲು. ಆದರೆ ಪೃಥ್ವಿಗೆ ಈ ಪ್ರೀತಿ ಗೀತಿ ಎಲ್ಲ ಬೇಕಾಗಿರಲಿಲ್ಲ. ಪೃಥ್ವಿ ಮನಸ್ಸಲ್ಲಿ ಇದು ಯಾವ ಭಾವನೆಗಳು ಇರಲಿಲ್ಲ. ಅವತ್ತು ಕೊನೆಗೊಂದಿನ ಧೈರ್ಯ ಮಾಡಿ ಪೃಥ್ವಿ ಮಾತಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವತ್ತೇ ಅವಳಿಗೂ ಗೊತ್ತಾಗಿದ್ದು ಪೃಥ್ವಿ ಒಳಗಡೆ ಇನ್ನೊಬ್ಬ ಪೃಥ್ವಿ ಇದ್ದ ಅಂತ. ಗ್ರೌಂಡ್ ಅಲ್ಲಿ, ಕ್ಲಾಸ್ ಅಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತೀರಾ, ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ತೀರಾ. ನಾನ್ ನೋಡಿದಾಗ ಯಾಕೆ ನೀನ್ ನನ್ನ ಹತ್ರ ಮಾತು ಆಡಲ್ಲ, ಮತ್ತೆ ಒಂದ್ ಸ್ಮೈಲ್ ಕೂಡ ಕೊಡಲ್ಲ? ಸಾಧ್ಯ ಆದರೆ ನಾವು ಬದುಕಿರೋನ್ನ ನಗಿಸ್ಬೋದು, ಆದರೆ ಬದುಕಲ್ಲೇ ಸತ್ತಿರೋನ್ನ ಯಾವತ್ತೂ ನಗ್ಸಕ್ಕಾಗಲ್ಲ. ಇದೇ ಕಾಲೇಜಲ್ಲಿ ವರ್ಷ ಓದ್ತಾ ಇರೋದು ಅಂತ ಕೈರಿನ್ ಗೊತ್ತಾಗುತ್ತೆ. ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ರಿಯಾ ರಾಯಿಂದ ಸ್ಟೀಫನ್ ತಂಗಿನೇ ಈ ರಿಯಾ. ಹಾಗಾದರೆ ಸ್ಟೀಫನ್ ಯಾರು ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಸ್ಟೀಫನ್ ರಾಯ್. ಕೈರನ್ನೆಲ್ಲ ಡ್ರಗ್ಸ್ ತಂದೆ ನೋಡ್ಕೊಳ್ತಿದ್ದು ಇವನೇ. ಬರೀ ಕತ್ಲಿಗೆ ಸೀಮಿತವಾಗಿದ್ದ ಮಾಫಿಯಾನ ಬೆಳಕಲ್ಲೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು. ಲಾ ಆ್ಯಂಡ್ ಆರ್ಡ್ರು ಕೈರನ್ ಏನು ಮಾಡೋಕ್ಕಾಗ್ತಿರ್ಲಿಲ್ವಾ ಸರ್? ಆಗ್ತಿರಲಿಲ್ಲ. ಪೊಲೀಸು ಮತ್ತು ಪೊಲಿಟಿಷಿಯನ್ ಅವರು ಇಬ್ಬರು ಅವನ ಜೇಬಲ್ಲೇ ಇದ್ದರು. ಹಾಗಾಗಿ ಇವ್ರು ಮಾಡ್ತಿದ್ದ ಕೃತ್ಯಗಳಿಗೆ ತಡೆನೇ ಇರ್ತಿರ್ಲಿಲ್ಲ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಅವತ್ತೊಂದು ಘಟನೆ ನಡೀತು. ಬಾಸ್, ಸಿಟಿ ಪೂರ್ತಿ ನಮ್ಮ ಮಾಲ್ ಎಲ್ಲ ಕಡೆ ಸಪ್ಲೈ ಆಗಿದೆ ಬಾಸ್. ಆದರೆ ಧಾರವಾಡಿಂದ ಬಂದ ಮಾಲು ನಮ್ಮ ಗೋಡನ್ ತಲುಪಿಲ್ಲ ಬಾಸ್. ಮತ್ತೆಲ್ಲಿದೆ? ಆ ಮೋಟಾನ್ ಗ್ಯಾಂಗ್ನವರು ನಮ್ಮ ಮಾಲ್ನ ವಶಪಡಿಸ್ಕೊಂಡಿದ್ದಾರೆ ಬಾಸ್. ಅವನ್ ಬರ್ತಡೇ ಯಾವಾಗ? ಇನ್ನೆರಡು ತಿಂಗಳು ಅನ್ಸುತ್ತೆ. ಕೇಕಿಗೆ ಅರೇಂಜ್ ಮಾಡಿ ಅವನ್ ಬರ್ತಡೇ ನಾವೇ ಮಾಡೋಣ. ನೀವು ಅಷ್ಟೊಂದು ರಿಸ್ಕ್ ತಗೊಳಕ್ ಹೋಗ್ಬೇಡಿ ಬಾಸ್. ಅವನು ಬರ್ತಡೇನ ನಾನೇ ಮಾಡ್ತೀನಿ. ದುರದೃಷ್ಟ ಏನಂದರೆ ಅವತ್ತು ಮೋಟ ಬದಲು ಮೋಟರ್ ಹೆಂಡತಿ ಸಿಗ್ತಾಳೆ. ಮೋಟ
ಯಾವತ್ತು ಕಣ್ಣಿಗೆ ಬರಲ್ಲ. ಯಾಕಂದ್ರೆ ಇವನಿಗೆ ಇನ್ನೊಬ್ಬರ ಕಣ್ಣಲ್ಲಿ ರಕ್ತ ನೋಡಿ ಅಭ್ಯಾಸ. ಸರ್ ನಿಂಗಮ್ಮ ಯಾಕೋ ಅಳ್ತಿದ್ದಾರೆ? ಏ ನಿಂಗಮ್ಮ, ಹಾ ಸಾಹೇಬ್ರೆ. ಯಾಕಮ್ಮ ಅಳ್ತಿದ್ಯಾ? ಅದು ಸಾಹೇಬ್ರೆ, ಈರುಳ್ಳಿ ಹೆಚ್ಚಿದ್ದೀನಿ. ಆದರೆ ಮೋಟ ಮತ್ತೆ ಅವನ ಶಿಷ್ಯ ಸಿಗೋವರೆಗೂ ಈ ಸೇಡಿನೂ ಮುಗ್ದಿರಲಿಲ್ಲ. ಕೈರನ್ಗೆ ಮೋಟನ್ ಸಾಯಿಸ್ದೆ ಸಮಾಧಾನ ಇರಲಿಲ್ಲ. ಅದಕ್ಕೆ ಅವನು ಮೋಟನ್ ಹುಡುಕ್ಸೋದು ನಿಲ್ಸಿರ್ಲಿಲ್ಲ. ಮೇಡಮರೇ, ಆ ಕೈರ ಶಾನೆ ಕೆಟ್ಟವನು ಅಂತ ಗೊತ್ತಿತ್ರ, ಆದ್ರೆ ರಾಕ್ಷಸ ಅಂತ ತಿಳಿದಿರ್ಲಿಲ್ಲ. ಬಾಸ್, ಮೋಟ ಬೆಂಗಳೂರು ಹೈವೇ ಹತ್ರ ಸಿಕ್ಕಿದಾನೆ ಬಾಸ್. ಕೈರ ಮೋಟರ್ನೇನ ಸಾಯಿಸ್ದ, ಆದರೆ ಮೋಟ ಬಚ್ಚಿಟ್ಟಿದ್ದ ಮಾಲ್ ಮಾತ್ರ ಸಿಗಲೇ ಇಲ್ಲ. ಆ ಮಾಲ್ ಬಚ್ಚಿಟ್ಟಿರೋ ಜಾಗ ಗೊತ್ತಿರೋದು ಕೀಟನ್ಗೆ ಮಾತ್ರ. ಕೀಟ ಮೋಟನ್ ರೈಟ್ ಹ್ಯಾಂಡು. ಸೊ ಆಬ್ವಿಯಸ್ಲಿ ಕೈರನ್ ಟಾರ್ಗೆಟು ಕೀಟ ಆಗಿರ್ತಾನೆ. ಬಾಯ್ ಬಿಡ್ತೀಯ ಇಲ್ಲ ಕೊಚ್ಚಾಕ್ಬೇಕ? ನಾನಿಲ್ಲೇ ತುಂಡ ಕೊಚ್ಚಾಕಿದ್ರು ಆ ವಿಷಯದ ಬಗ್ಗೆ ಒಂದು ಪದ ಕೂಡ ನನ್ನ ಬಾಯಿಂದ ಬರಲ್ಲ. ನಿನ್ನ ನಿಯತ್ತು ಇಷ್ಟ ಆಯ್ತು. ಅವತ್ತು ಕೈರ ಸ್ಟೀಫನ್ ಜೊತೆಗೆ ಡ್ರಗ್ಸ್ ಸರಿಯಾಗಿ ಸಪ್ಲೈ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೋಸ್ಕರನೇ ರೌಂಡ್ಸಲ್ಲಿರ್ತಾನೆ. ಅದೇ ಮೊದಲನೇ ಸಲ ಕೈರ ವರ್ಷನ ಕಾಲೇಜಲ್ಲಿ ನೋಡ್ತಾನೆ. ಅವತ್ತಿಂದ ಅವನು ಪ್ರತಿದಿನ ಅವಳನ್ನ ಫಾಲೋ ಮಾಡ್ತಿರ್ತಾನೆ. ಅದರಿಂದ ಅವನಿಗೆ ಗೊತ್ತಾಗೋದೇನು ಅಂದರೆ ವರ್ಷ ಪೃಥ್ವಿನ ಪ್ರೀತಿಸ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಪೃಥ್ವಿ ವರ್ಷನ ಪ್ರೀತಿಸ್ತಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಪೃಥ್ವಿ, ಒಂದ್ ನಿಮಿಷ ನಿಂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಹೇಳಿ. ಕನ್ಸು ಕಾಣ್ಬೇಕು ನಿಜ. ಆ ಕನ್ಸು ಕಂಡ್ಮೇಲೆ ಆ ಕನಸು ನನ್ಸಾಗಿ ಜೀವನ ಬದಲಾಗುತ್ತೆ ಅನ್ಕೊಂಡೆ. ಆದ್ರೆ ಜೀವನನೇ ಕನ್ಸಾಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನ್ ಕಂಡಿರೋ ಕನ್ಸಲ್ಲಿ ನೀವಿದ್ದೀರಾ. ಆ ಕನ್ಸು ನನ್ಸ್ ಮಾಡಕ್ಕೆ ನಿಮ್ ಪ್ರೀತಿ ಅನ್ನೋ ಜೀವ ಬೆರೆಸಿ ನಮ್ ಪ್ರೀತಿನ ಉಳಿಸಿ. ಯಾವತ್ತಿ ಉಸಿರಲ್ಲಿ ನಿನ್ನ ಹೆಸರು ಅಳಿಸಿರುತ್ತೋ ಅವತ್ತು ಈ ಉಸಿರು ನಿಂತಿರುತ್ತೆ. ಒಂದೇದೆಲ್ ನಗು ತರಿಸಿ ಆಯ್ದೆಲ್ ಪ್ರೀತಿ ಹರಿಸಿ, ಆ ಪ್ರೀತಿನ ಮುರಿಸಿ ಎದೆಲ್ ನೋವು ತುಂಬಿಸಿ, ಕಣ್ಣೀರು ಖಾಲಿ ಆಗೋಷ್ಟು ಅಳಿಸಿ, ಆ ನೋವು ಮರೆಸಿ ಮತ್ತೆ ಎದೆಲ್ ನಗು ತರಿಸಿ, ಇನ್ಯಾವತ್ತೋ ನೆನಪಾಗೋ ಆ ನೆನಪುಗಳಿಗೆ ಕಣ್ಣೀರಿನ ಸುಂಕ ಕಟ್ಟಿಸಿ, ನಾಳೆ ನಗ್ಬೇಕು ಅಳ್ಬೇಕು ಅನ್ನಷ್ಟರಲ್ಲಿ ಇನ್ಯಾವುದೋ ಬಂದ ಸಿಕ್ಸಿ, ಆನ್ ಬಂದಕ್ಕೆ ಪ್ರೀತಿನ ಬೆರೆಸಿ, ಜೀವನ ಹಿಂಗಲ್ಲ ಹಿಂಗತ್ತ ತೋರಿಸಿ, ಕೊನೆ ತನಕ ಉತ್ತರ ಸಿಗದ ಎಷ್ಟೋ ಪ್ರಶ್ನೆಗಳನ್ನ ಎದೆಲ್ಲಿ ಇರಿಸಿ, ಅಳಿಸಿ ನೋಯಿಸಿ ಸಾಯಿಸಿ, ಇದನ್ನೆಲ್ಲ ನೆನೆಸ್ಕೊಂಡು ಮೆಲ್ಕ್ ಹಾಕುವಾಗ ಮುಖದಲ್ಲಿ ಮುಗುಳ್ನಿಗೆ ತರಿಸಿ, ಕೊನೆಗೆ ಏನಾಯ್ತು ಜೀವನದಲ್ಲಿ ಅಂತ ಯೋಚಕ್ ಮುಂಚೆನೆ ಕತೆ ಮುಗಿಸಿ ಮೇಲ್ ಕುತ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಆ ದೇವ್ರನ್ನೋ ಡೈರೆಕ್ಟ್ರು ಖುಷಿ ಪಡ್ತಿರ್ತಾನೆ. ಈ ಪ್ರೀತಿ ಗೀತಿ ಎಲ್ಲ ನಮ್ಗೆ ಬರಕ್ಕಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಬಿಡಕ್ಕೋಸ್ಕರ ಪ್ರೀತಿ ಮಾಡಿಲ್ಲ ನಾನು. ತುಂಬಾ ನೋವಾದಾಗ ಅಳೋದು ಹೃದಯನೇ. ಆಗ ಕಣ್ಣೀರು ಕಾಣಿಸಲ್ಲ, ಯಾಕಂದ್ರೆ ಹೃದಯ ರಕ್ತ ತುಂಬಿಕೊಂಡು ಅಳ್ತಿರುತ್ತೆ. ನಾನು ಅದನ್ನೇ ಹೇಳ್ಬೇಕಂತ ಇರೋದು, ದಯವಿಟ್ಟು ಇನ್ಮೇಲೆ ನಾನು ಹಿಂದೆ ಬರಬೇಡ. ರಿಯಾ, ಊಟಕ್ಕೆ ಹಾಕು. ಅಣ್ಣ, ಒಂದು ಮಾತು. ಏನೋ? ಅಣ್ಣ, ನೀನ್ ಮಾಡ್ತಿರೋ ಕೆಲಸ ಹೇಗಿದೆ ಅಂದ್ರೆ ಊಟದಲ್ಲಿ ವಿಷ ಹಾಕೋದು ಒಂದೇ, ನೀನ್ ಡ್ರಗ್ಸ್ ಸಪ್ಲೈ ಮಾಡಿ ಅಮಾಯಕರ ಜೀವ ತೆಗಿತಿರೋದು ಒಂದೇ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಾವು ಮಾಡಿದ ಕರ್ಮ ನಮ್ ಬೆನ್ನಿಂದೇನೆ ಇರುತ್ತೆ ಅಣ್ಣ. ಈ ಕೆಲಸ ಬಿಟ್ಬಿಡಣ್ಣ. ಆದರೆ ಸ್ಟೀಫನ್ ತನ್ನ ತಂಗಿ ಹೇಳಿದ ಯಾವ ಮಾತುಗಳನ್ನು ತಲೆಗೆ ಹಾಕೊಳ್ಳೋದೇ ಇಲ್ಲ. ಅವನ ಕೆಲಸನ ಮುಂದುವರಿಸ್ತಾನೆ ಇರ್ತಾನೆ. ನಿಂಗಮ್ಮ, ಇಬ್ಬರಿಗೂ ಟೀ ಕೊಡಿ. ಸರಿ ಸಾಹೇಬ್ರೆ. ಹಾಂ, ಟೀ ಅಂದ ತಕ್ಷಣ ನೆನ್ಪಂತ ನೋಡಿ. ತಕೊಳ್ಳಿ ಈ ಸಾಹೇಬ್ರೆ. ಕತೆ ಇನ್ನೊಬ್ಬ ನಿಗೂಢವಾದ ವ್ಯಕ್ತಿ ಒಬ್ಬ ಬರ್ತಾನೆ. ಇವನು ಯಾರು ಅನ್ನೋದು ಯಾರಿಗೂ ಗೊತ್ತಿರಲ್ಲ.
ಪ್ರತಿದಿನ ಟೀ ಕೆಫೆಗೆ ಬರ್ತಾನೆ, ಒಂದು ಟೀ ಆರ್ಡ್ರ್ ಮಾಡ್ತಾನೆ, ಅದರಲ್ಲಿ ಅರ್ಧ ಕುಡಿತಾನೆ, ಇನ್ನು ಅರ್ಧ ಅಲ್ಲೇ ಬಿಟ್ಟು ದುಡ್ಡು ಇಟ್ಟು ಹೊರಡ್ತಾನೆ. ಹಾಗೆ ಟೀ ಕುಡಿಯೋ ಮುಂಚೆ ಅದಕ್ಕೆ ಯಾವುದೋ ಒಂದು ಪೌಡ್ರ್ ಮಿಕ್ಸ್ ಮಾಡ್ತಾನೆ. ಹಾಗೆ ಇವನು ಎದ್ದು ಹೋದ್ಮೇಲೆ ಆ ಪೌಡ್ರ್ ಪ್ಯಾಕೆಟ್ನ ಇನ್ನೊಬ್ಬ ಯಾರೋ ಕಲೆಕ್ಟ್ ಮಾಡ್ತಿರ್ತಾನೆ. ಆದರೆ ಈ ಟೀ ಕೆಫೆ ಮಾಲೀಕರಿಗೆ ಇವನು ಯಾರು ಅನ್ನೋದೇ ದೊಡ್ಡ ಚಿಂತೆ ಆಗಿರುತ್ತೆ. CBI ಅಥವಾ ಪೊಲೀಸ ಅಥವಾ ಇನ್ಯಾರೋ ಅನ್ನೋದೇ ಗೊತ್ತಿರಲ್ಲ. ಇವನು ಯಾರು ಅನ್ನೋದು ಇವನೇ ಹೇಳೋವರೆಗೂ ಇವನು ಯಾರು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಐಸ್ 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 ಐಶು. Ice, mango ice, ice, cup ice, ice shoe. Ice, ice, ice shoe. Ice, mango ice, ice shoe. Ice, 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 cup ice, mango ice, ice shoe. Ice, ice, ice shoe. ಅಯ್ಯೋ ನಿನ್ ಮುಖ ನಾಯಿ ಲೆಕ್ಕ ಖಜೂರ್ ಕಂತ್ರಿ ಲೋಫರ್ ಕಚ್ದ ನನ್ ಮಗನೇ. ಎಷ್ಟೋ ಸಲ ನಿನ್ಗೆ ಹೇಳೋದು ನನ್ನಿಂದ ಬರ್ಬೇಡ ಅಂತ. ಯಾವಾಗ ನೋಡಿದ್ರೆ ಐಶು ಐಶು ಅಂತ ನನ್ನಿಂದ ಬಿದ್ದಿದ್ದೆಲ್ಲ ಸ್ವಲ್ಪ ನಿಂಗೆ ನಾಚಿಕೆ ಮನ ಮರ್ಯಾದಿದ್ಯಾ? ಇನ್ನೊಂದ್ಸಲಿ ನೀನ್ ಯಾವತ್ತಾದ್ರೂ ನನ್ನಿಂದ ಬಂದ್ಬಿಟ್ರೆ ನಿನ್ ಬಾಳ ಮತ್ತೆ ಬಗ್ಲಿ ಗುಟ್ಟ ಇಟ್ಬಿಡ್ತೀನಿ, ನೋಡ್ತಾ ಇರು. ಪೃಥ್ವಿ, ದಯವಿಟ್ಟು ಇದೊಂದ್ಸಲ ನನ್ನ ಮಾತು ಕೇಳಿ. ನೀವು ನನ್ನ ಎಷ್ಟೇ ದೂರ ಮಾಡಿದ್ರು, ನೀವು ನನ್ನ ಪ್ರೀತಿಸದೇ ಇದ್ರು, ನಾನು ಮಾತ್ರ ಯಾವತ್ತೂ ನಿಮ್ಮನ್ನ ಬಿಟ್ಟು ದೂರ ಹೋಗಲ್ಲ. ದಯವಿಟ್ಟು ನೀವು ನನ್ನ ಪ್ರೀತಿ ಒಪ್ಕೊಳ್ಳಿ. ಹರಿದೋಗಿರೋ ಬಟ್ಟೆ ಅನ್ಕೊಂಡ್ಬಿಟ್ರ ಹಾರ್ಟ್ನ ಬೇಕಾದ ಬಂದು ಹೊಲ್ಸ್ಕೊಂಡು ಹೋಗೋಕೆ. ಈ ಲವ್ವು ಪವ್ವು ಎಲ್ಲ ನಮ್ಗ ಬರಕಿಲ್ಲ. ಇದನ್ನೆಲ್ಲ ಇಲ್ಲೇ ನಿಲ್ಸಿ ಮರ್ಯಾದೆಗೆ ಇಲ್ಲಿಂದ ಹೋದ್ರೆ ಸರಿ. ಏನಾಯ್ತೆ? ಯಾಕಾಗ ನಿಂತಿದ್ಯಾ? ಇಲ್ಲಿ ಬಂದು ಕೂತ್ಕೋ. ಯಾಕೆ ಅಳ್ತಿದ್ಯಾ? ಏನಾಯ್ತು? ಯಾಕೆ ಇಷ್ಟ ಅಳ್ತಿದ್ಯಾ? 7 ವರ್ಷ ಯಾಕೆ ಅಳ್ತಿದ್ಯಾ? ಏನಾಯ್ತೆ? ಇಷ್ಟು ದಿನ ಹಿಂಗ ಅನ್ಸಿರ್ಲಿಲ್ಲ, ಆದ್ರೆ ಇವತ್ತು ತುಂಬಾ ಏನಾಯ್ತು? 7 ವರ್ಷ ಎಷ್ಟಂದ್ರೆ ಏನೇ ಭಾರ ಅನ್ಸ್ತಿದೆ. ಏನಾಯ್ತು? ಅಂತದ್ ಏನಾಯ್ತು ನಿಂಗೆ? ಉಸಿರು ಕಟ್ಟಾಗ್ತಿದೆ. ಅಯ್ಯೋ ಇದೇನ್ ಕನ್ಸ ನನ್ಸ? ನನ್ಸೆ ಮಾಡ್ತೀನಿ ತಡಿ. ಹೆಂಗೆ ಬಗಣಿ ಗೋಟ? ಹೇ ಚಿಕ್ಕು, ಅಲ್ಲಿ ನೋಡು. ಅಲ್ಲಿ ನೋಡ್ದ? ನೋಡ್ತಾನೇ ಇದ್ದೀನಿ. ಅದನ್ನ ನೋಡಿದ್ಮೇಲೆ ಏನ್ ಗೊತ್ತಾಯ್ತು? ಅಯ್ಯ ನಿನ್ನ ಗೊತ್ತಾ, ಕದ್ರಾಗೇನಿದೆ ಬದನೆಕಾಯಿ. ಆ ಮಕ್ಕಳು ಐಸ್ ಕ್ಯಾಂಡಿ ಕಸ್ಕೊಂಡ್ರು ಅಷ್ಟೇ ತಾನೆ? ಹಂಗಲ್ಲ ಚಿಕ್ಕು, ನಿಂಗಿನ್ನೂ ಅರ್ಥ ಆಗ್ಲಿಲ್ವಾ? ಅವರು ಕಸ್ಕೊಂಡಿದ್ರಲ್ಲಿ ಇಡೀ ಜೀವನನೇ ಇದೆ. ಜೀವನದಲ್ಲಿ ನಾವೇನ್ ಕೊಡ್ತೀವೋ ಅದನ್ನೇ ವಾಪಸ್ ಪಡಿತೀವಿ. ನಿನ್ನ ಒಗಟ್ ಸ್ವಲ್ಪ ನಿಲ್ಸಪ್ಪ, ಅರ್ಥ ಆಗಂಗೆ ಹೇಳಪ್ಪ. ಅವ್ರ ಕೈಯಲ್ಲಿರೋ ಐಸ್ನ ಆ ಮಗು ಕಸ್ಕೊಂಡೋಯ್ತು. ಆ ಮಗು ಇನ್ನೇನ್ ತಿನ್ಬೇಕು ಅನ್ನೋಷ್ಟರಲ್ಲಿ ಇನ್ನೊಂದು ಮಗು ಕಸ್ಕೊಂಡೋಯ್ತು. ಇಷ್ಟೇ ಚಿಕ್ಕು ಜೀವನ. ನಾವೇನ್ ಕೊಡ್ತೀವೋ ಅದನ್ನೇ ವಾಪಸ್ ಪಡಿತೀವಿ. ಹೌದಾ? ಮೊನ್ನೆ ಮಾನಸು ಒಂದು ಮುತ್ತು ಕೊಟ್ಟಿದ್ದೆ ಗುರು, ಇದುವರೆಗೂ ವಾಪಸ್ಸೇ ಬರಲಿಲ್ಲ. ಮುತ್ತು ಮನ್ಸಿಂದ ಕೊಟ್ರೆ ವಾಪಸ್ ಬರುತ್ತೆ, ಮತ್ತಿಂದ ಕೊಟ್ರೆ ಬರಲ್ಲ. ಹಾ, ಇದೇನ್ ಗುರು ಹಿಂಗೆ ಹೇಳ್ಬಿಟ್ಟೆ? ಸುಮ್ಮನೆ ತಮಾಷೆ ಮಾಡಿದೆ, ಬರುತ್ತೆ ಬಾರೋ. ಅವತ್ತೊಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೈರಾ ಮತ್ತು ಪೃಥ್ವಿ ಇಬ್ಬರು ಮೊದಲನೇ ಸಲ ಮುಖಾಮುಖಿ ಆಗ್ತಾರೆ.
ಅವಳ ಹಿಂದೆ ಬೀಳೋದನ್ನ ಇವತ್ತಿಗೆ ನಿಲ್ಲಿಸ್ಬಿಡು. ಯಾಕಂದ್ರೆ ನಾನು ವಾರ್ನಿಂಗ್ ಕೊಡ್ತಿರೋ ಮೊದಲನೇ ವ್ಯಕ್ತಿ ನೀನೇ. ಅವಳೆ ನನ್ನಿಂದೆ ಬಿದ್ದಿರೋದು, ನಾನಲ್ಲ. ಇದನ್ ಫಸ್ಟು ನೀನ್ ಅರ್ಥ ಮಾಡ್ಕೋ. ಏನು ಅಂದಿದ್ದು? ಇವನ್ ಮಾತು ಸುಳ್ಳಾಗಿದ್ದ ದಿನ ನೋಡ್ಕೊಳ್ಳೋಣ. ಬಿಡು ಪೆಂಟ್ರಿ. ಸರಿ ಬಾಸ್. ಶಾನೆ ಬಿಸ್ಲು ಸಾಹೇಬ್ರೆ. ಐಸ್ ಕ್ರೀಮ್ ಏನಾದ್ರು ತಿಂತೀರಾ ಮೇಡಮ್ರೆ? ಬೇಡ ನಿಂಗಮ್ಮ. ನೀವು ಸಾಹೇಬ್ರೆ? ಬೇಡ ಬಿಡಮ್ಮ. ಸರಿ ಸಾಹೇಬ್ರೆ. ಐಸ್ ಐಸ್ ಸಾಲ ಐಸ್ ಕಪ್ ಐಸ್ ಮ್ಯಾಂಗೋ ಐಸ್. ರಾತ್ರಿ ಹೊತ್ತು ಡ್ರಗ್ಸ್ ಸಪ್ಲೈ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಹಗಲೊತ್ತು ಹೇಗೆ ಡ್ರಗ್ಸ್ ಸಪ್ಲೈ ಮಾಡೋದು ಅಂತ ಕೈರಾ ಪ್ಲಾನ್ ಮಾಡಿದ್ದ. ಹೇಗೆ ಅಂತೀರಾ? ಹೀಗೆ. ಈ ಪ್ಲಾನ್ಗೆ ಸ್ಟೀಫನ್ ಕೂಡ ಸಾಥ್ ಕೊಡ್ತಿದ್ದ. ಐಸ್ ಮಾರೋ ಡಬ್ಬದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿರೋದ್ರಿಂದ ಯಾರಿಗೂ ಡೌಟ್ ಬರ್ತಿರ್ಲಿಲ್ಲ. ಆದರೆ ಇವನೊಬ್ಬನ ಬಿಟ್ಟು ಪೃಥ್ವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಪೃಥ್ವಿ, ಇಲ್ಲಿ ಕೇಳು. ನಾನು ತುಂಬಾ ಪ್ರೀತಿಗಳನ್ನ ನೋಡಿದೀನಿ, ಪ್ರೀತಿಯವ್ರನ್ನು ಕೂಡ ನೋಡಿದೀನಿ. ಆದ್ರೆ ತಮ್ಮ ಲಾಭಕ್ಕೋಸ್ಕರ ಪ್ರೀತಿ ಮಾಡೋರೇ ಜಾಸ್ತಿ ಈ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ಹೃದಯನ ನೋಡಿ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಕೊನೆವರೆಗೂ ಜೊತೆಗಿರೋರು ತುಂಬಾ ಕಡಿಮೆನೆ. ಅದ್ರಲ್ಲೂ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಅಂಥದ್ರಲ್ಲಿ ವರ್ಷ ಅವಳು ಬೇರೆ ತರನೇ. ಅವಳು ತನ್ನನ್ನು ತಾನು ಮರೆಯೋಷ್ಟು ನಿನ್ನ ಪ್ರೀತಿಸ್ತಿದ್ದಾಳೆ. ಇನ್ನೂ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಜೊತೆ ಬಾ. ಅವಳು ನಿನ್ಗೋಸ್ಕರ ಏನೇನೆಲ್ಲ ಮಾಡಿದಾಳೆ ಅಂತ ನಾನು ನಿನಗೆ ತೋರಿಸ್ತೀನಿ. ನೋಡುದ್ಯಾ? ಇನ್ನಿಷ್ಟ ಏನ್ ಬೇಕಿದ್ರು ಮಾಡ್ಕೋ. ಕೊನೆಗೆ ಅವನೇ ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಪೃಥ್ವಿ ವರ್ಷನ ಒಪ್ಕೊಂಡಿದ ತಕ್ಷಣ ಕೈರನ್ ರಿಯಾಕ್ಟ್ ಬರೀ ಏನು? ಆ ದೃಶ್ಯ ನೋಡಕ್ ಇನ್ಯಾವ ಥರ ಇತ್ತು ಸರ್. ಐದು 10 15 ಏನಾಯ್ತು? ಅದು ಕೈರೇ ಬರ್ತಾ ಬನ್ನಿ ಬಾಸ್, ಕೂತ್ಕೊಳ್ಳಿ. ಬಾಸ್ ಏನಾದ್ರು ತರಿಸ್ಲಾ ಬಾಸ್? ಅದಿರ್ಲಿ, ಕೆಲ್ಸ ಎಲ್ಲ ಹೆಂಗ್ ನಡೀತಿದೆ? ನಡೀತಿದೆ ಬಾಸ್. ಮಾಲೆಲ್ಲ ಬಂತ? ಹಾ ಬಂದಿದೆ ಬಾಸ್. ಎಲ್ಲ ಅದರಲ್ಲ ಇದೆ ನೋಡಿ ಬಾಸ್. ಬಾಸ್ 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 ಪೃಥ್ವಿ ಮತ್ತೆ ವರ್ಷ ಇಬ್ರು ಒಂದಾಗಿದ್ದಾರೆ ಬಾಸ್. ಬಾಸ್
ಸ್ಟೀಫನ್ ತಂಗಿ ರೇಪಾಗಿ ಸತ್ತಿರೋ ವಿಷಯ ಕೈರನ್ ಗೊತ್ತಾಗುತ್ತೆ. ಸಾರಿ ಬಾಸ್, ಟೈಮ್ ವೇಸ್ಟ್ ಆಗ್ತಿದೆ. ಈ ನನ್ನ ಮಕ್ಕಳನ್ನ ಕೊಚ್ಚಾಕತ್ತಾನೆ. ನನ್ನ ಮಚ್ಚಿಂದ ಸಾಯೋಕ್ಕೂ ಯೋಗ್ಯತೆ ಇರಬೇಕು. ಇದನ್ನ ಈ ನಾಯಿಗಳಿಗೆ ತಿನ್ಸು. ಸರಿ ಬಾಸ್. ಒಂದು ಹೇಳಿದ ಕೆಲಸ ನೆಟ್ಟು ಮಾಡಕ್ ಬರಲ್ಲ ನಿಮ್ಗೆಲ್ಲ. ಬಾಸ್, ಸ್ಟೀಫನ್ ಬರ್ತಾ ಇದ್ದಾನೆ. ಬಂದಿದ್ದ ವಿಷಯ ಬಾಸ್ ಮಾತಾಡಬೇಕಿತ್ತು. ಸರಿ ಬಾಸ್. ಕೈರನ್ಗೆ ಸ್ಟೀಫನ್ ಕೆಲಸ ಬಿಡ್ತಿರೋ ವಿಷಯ ಮೊದಲೇ ಗೊತ್ತಿತ್ತು. ಕರ್ಸಿದ ವಿಷಯ ಬಾಸ್, ಇನ್ಮೇಲಿಂದ ಈ ಕೆಲಸನ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಬಾಸ್. ಯಾಕಂದರೆ ನಾನೇ ಸಪ್ಲೈ ಮಾಡಿ ಡ್ರಗ್ಸ್ನ ತಗೊಂಡವ್ರು ಯಾರು ನನ್ನ ತಂಗಿನ ಅನ್ಯಾಯವಾಗಿ ರೇಪ್ ಮಾಡಿ ಸಾಯಿಸ್ಬಿಟ್ರು ಬಾಸ್. ಆ ನಾಯಿಗಳನ್ನ ನಾನೇ ನಾಯಿ ಥರ ಹೊಡೆದಾಕಿದ್ದೀನಿ. ಅವ್ರು ಸತ್ತಿರ್ಬೋದು ಬಾಸ್, ಆದರೆ ನನ್ನ ತಂಗಿ ಏನು ಮಾಡಿದ್ಲು ಬಾಸ್? ನಾನು ಮಾಡಿರೋ ಕರ್ಮ ನನ್ನ ತಂಗಿನ ತಿನ್ಕೊಬಿಡ್ತು ಬಾಸ್. ಕ್ಷಮಿಸಿ ಬಾಸ್. ಇನ್ನೊಂದು ಮಾತು ಬಾಸ್, ನಾವೇನು ಕೊಡ್ತೀವೋ ಅದನ್ನೇ ವಾಪಸ್ ಪಡಿತೀವಿ. ಸ್ಟೀಫನ್ ಕೆಲಸ ಬಿಟ್ಟ ಮೇಲೆ ಆ ಕೆಲಸನ ಕೈರ ಪೆಂಟ್ರಿಗೆ ವಹಿಸ್ತಾನೆ. ಪೆಂಟ್ರಿ, ಆ ಮಾಲ್ ಸ್ಯಾಂಪಲ್ಸ್ ಎಲ್ಲ ಇವ್ರಿಗೆ ಕೊಡು. ಬಾಸ್, ಮಾಲ್ ಸಖತ್ತಾಗಿದೆ ಬಾಸ್. ಪೆಂಟ್ರಿ, ಧಾರವಾಡಿಗೆ ಫೋನ್ ಮಾಡಿ ಮಾಲ್ ಕಳ್ಸಕ್ಕೆ ಹೇಳಿ. ಸರಿ ಬಾಸ್. ಸಿಸ್ಟರ್, ಇವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಬ್ಲಡ್ ತುಂಬ ನೀಡಿದೆ. ಅವ್ರ ಕಡೆ ಇರಲಿ ಅರೇಂಜ್ ಮಾಡೋಕ್ಕೆ. ಬಾಸ್, ಅರ್ಜೆಂಟ್ ಬ್ಲಡ್ ಬೇಕು ಬಾಸ್. ಎಷ್ಟು ಬಕೆಟ್ ಬೇಕು? ಪ್ರತಿದಿನ ರಕ್ತ ಹರಿಸ್ತಿದ್ದವನು ಅದೇ ರಕ್ತಕ್ಕೋಸ್ಕರ ಸುಮಾರು ಹುಡುಕಾಡ್ತಿದ್ದ. ಆದರೆ ಅವನು ಎಷ್ಟು ಹುಡುಕಾಡಿದ್ರೂ ಅವನಿಗೆ ಬೇಕಾಗಿರೋ ಬ್ಲಡ್ ಗ್ರೂಪು ಎಲ್ಲೂ ಸಿಗ್ತಿರಲಿಲ್ಲ. ಇಷ್ಟಾದರೂ ಅವನಿಗೆ ಇನ್ನೂ ರಕ್ತದ ಬೆಲೆ ಗೊತ್ತಾಗಿರಲಿಲ್ಲ. ಬಾಸ್, ಪೃಥ್ವಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ನು ಹಂಗಿರ್ಲಿ, ಫಸ್ಟ್ ಬ್ಲಡ್ ಸಿಗ್ತೇನೋ? ಇಲ್ಲ ಬಾಸ್. ಮೊದ್ಲು ದುಡ್ಡು ಕೇಳಿ. ಸರಿ ಬಾಸ್.
ಹಲೋ ಹಲೋ ಹಾಂ ಹೇಳು. ಏನ್ ಮೀನಾ ದುರ್ಗಾ ಶಿಫ್ಟ್ ಆದಂತೆ? ಹಾಂ ಹೌದು ಕಣೆ, ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸರಿ, ಅಲ್ಲಾದ್ರೂ ನಿಮ್ಮ ಅಣ್ಣನ ಚಿಂತೆ ಬಿಟ್ಟು ಬದುಕಮ್ಮ. ರಕ್ತ ಕಂಟಿರೋ ಕಾಯಿಲೆ ವಾಸಿ ಮಾಡೋದು ಎಷ್ಟು ಕಷ್ಟನೋ, ಹಾಗೆ ಹೃದಯ ಕಂಟಿರೋ ಪ್ರೀತಿ ಸಂಬಂಧನ ಅಳಿಸೋದು ಅಷ್ಟೇ ಕಷ್ಟ. ಹಾಗೆ ನಮ್ಮಣ್ಣ ಸಿಗೋ ತನಕ ಇನ್ನೂ ವಾಸಿ ಆಗಲ್ಲ. ನೀನ್ ಯಾರ ಮಾತು ಕೇಳಲ್ಲ ಬಿಡು. ಅದಿರ್ಲಿ, ಡ್ಯೂಟಿಗೆ ಇವತ್ತು ರಿಪೋರ್ಟ್ ಮಾಡ್ಕೊಂಡ? ಹಾಂ ಹೌದು, ಇವತ್ತು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಸಿಸ್ಟರ್ ಬನ್ನಿ ಇಲ್ಲಿ. ಹೇಳಿ ಮೇಡಮ್. ಏನದು ಸೌಂಡು? ಆ ಕೈರ ಕಡೆ ಹುಡುಗರು ಮೇಡಮ್, ರೌಡಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಏನು ಕೈರ ಕಡೆ ಹುಡುಗರ? ಮೀನಾ, ಆ ರೌಡಿಗಳು ಗೊತ್ತಾ ಮೇಡಮ್? ಹಾ, ಪೇಪರ್ಲಿ ಟಿವಿಲಿ ಅವನ ಬಗ್ಗೆ ಸುಮಾರು ಕೇಳಿದ್ದೀನಿ. ಅದ್ ಸರಿ, ಆ ರೌಡಿಗಳಿಗೆ ಇಲ್ಲೇನ್ ಕೆಲಸ? ಅವ್ರ ಕಡೆ ಯಾರೋ ಪೇಷಂಟ್ ಇದಾರಂತೆ ಮೇಡಮ್, ಬ್ಲಡ್ ಬೇಕಂತೆ, ಅದಕ್ಕೆ ಬಂದಿದ್ದಾರೆ. ಅವನಿಗೂ ಬ್ಲಡ್ ಬೇಕಾ? ಅವನಿಗೆ ಮನುಷ್ಯರನ್ನ ಸಾಯಿಸಿ ರಕ್ತರಿಸೋದು ಮಾತ್ರ ಗೊತ್ತು. ಅಂಥದ್ರಲ್ಲಿ ಅವನು ಬ್ಲಡ್ ಬೇಕು ಅಂದ್ರೆ ಇಟ್ಸ್ ಅನ್ಬಿಲೀವಬಲ್. ಅವರಲ್ಲೇ ಇರ್ಲಿ, ಡೋಂಟ್ ಅಲೋ ದೆಮ್ ಇನ್ಸೈಡ್, ಲೆಟ್ ದೆಮ್ ಸ್ಟ್ಯಾಂಡ್ ದೇರ್ ಓನ್ಲಿ. ಸರಿ ಮೇಡಮ್. ಮನುಷ್ಯನ ರಕ್ತದ ಬಣ್ಣ ಯಾವತ್ತಿಗೂ ಬದಲಾಗೋದಿಲ್ಲ, ಆದ್ರೆ ಮನುಷ್ಯನ ಮನಸ್ಸಿನ ಬಣ್ಣ ಬದಲಾಗದೆ ಇರೋದಿಲ್ಲ. ಏನ್ ಹೇಳ್ತಿದ್ರು ಮೇಡಮ್ ಗೊತ್ತಾಗ್ತಿಲ್ಲ. ಎಸ್, ಯು ಕ್ಯಾನ್ ಗೋ. ಏನು ಪೃಥ್ವಿ ತಂಗಿನಾ ಡಾಕ್ಟರ್ ಮೀನಾ? ಹೌದು, ಈ ವಿಷಯ ಅವನೊಬ್ಬನಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಇದಂಗಿರಲಿ, ಮುಂದೆ ಹೋಗೋಣ. ತಮ್ಮ ಬಾಸಿಗೆ ಬ್ಲಡ್ ಸಿಕ್ಕಿಲ್ಲ ಅನ್ನೋ ಟೆನ್ಷನಲ್ಲಿ ಇವ್ರು ಚೆನ್ನಾಗಿ ಕುಡಿದು ಡ್ರಗ್ಸ್ ಕೂಡ ತಗೊಂಡಿರ್ತಾರೆ. ಇದಾದ ನಂತರ ತಮ್ಮ ಬ್ಲಡ್ ಗ್ರೂಪ್ ಸ್ಯಾಂಪಲ್ಸ್ನೇ ಟೆಸ್ಟಿಗೆ ಕೊಟ್ಟಿರ್ತಾರೆ. ಸರ್, ಬ್ಲಡ್ ಸ್ಯಾಂಪಲ್ಸ್ ರಿಪೋರ್ಟ್ ಬಂದಿದೆ ಸರ್. ಹಾಂ, ಬಂದೆ, ನಡೀರಿ. This blood contains drugs. ಹಾಂ, ಹೌದಾ ಸರ್? ಡ್ರಗ್ ಕಂಟೆನ್ಸ್ ಇರೋ ಬ್ಲಡ್ನ ಯಾರಿಗೂ ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಕೈರನ್ಗೆ ಬ್ಲಡ್ ಇನ್ನೂ ಸಿಕ್ಕಿಲ್ಲ ಅನ್ನೋ ಟೆನ್ಷನ್ ಮಾತ್ರ ದೂರ ಆಗಿರಲಿಲ್ಲ. ಬಾಸ್, ನನ್ನ ಬ್ಲಡಲ್ಲಿ ಡ್ರಗ್ಸ್ ಇದೆ ಅಂತ ರಿಜೆಕ್ಟ್ ಆಯಿತು ಬಾಸ್. ಇನ್ನು 3 ಅವರ್ಸಲ್ಲಿ ಬ್ಲಡ್ ಅರೇಂಜ್ ಆಗ್ಬೇಕು ಬಾಸ್. ಬಾಸ್, ಬೆಳಗ್ಗಿದ್ದ ಸಿಟಿ ಪೂರ ಹುಡುಕ್ತಾನೆ ಇದೆ ಬಾಸ್. ನಾವು ಹುಡುಕ್ತಿರೋ ಬ್ಲಡ್ ಎಲ್ಲೂ ಸಿಗ್ತಾನೆ ಇಲ್ಲ ಬಾಸ್. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಬಾಸ್. ನನಗೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಾಸ್, ಪೃಥ್ವಿ ಬರ್ತಿದ್ದಾನೆ. ಈ 15 ನಿಮಿಷ ನನಗೆ ತುಂಬ ಇಂಪಾರ್ಟೆಂಟು. ನಾಳೆ ನೀನು ಹೇಳೋ ಟೈಮಿಗೆ, ನೀನು ಹೇಳೋ ಜಾಗದಲ್ಲಿ ನೀನು ಎದುರುಗಡೆ ಬಂದು ನಿಂತಿರ್ತೀನಿ. ಆದರೆ ಇವಾಗ ಬಿಟ್ಬಿಡು ನನ್ನ.
ಹೇ, ಇವತ್ತೊಂದಿನ, ಒಂದೇ ಒಂದಿನ ಬಿಟ್ಬಿಡು. ಹೋಗೋ. ಹಲೋ ಸರ್, ನಮಸ್ತೆ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಸರ್. ಸರ್, ಬ್ಲಡ್ ಕೊಡೋಕೆ ಬರ್ತೀನಿ ಎಂದಿದ್ರಿ, ಇನ್ನೂ ನೀವು ಬಂದಿಲ್ವಲ್ಲ ಸರ್? ಇವಾಗ ನೀವು ಎಲ್ಲಿದ್ದೀರಾ ಸರ್? ಇಲ್ಲಿ ತುಂಬ ಎಮರ್ಜೆನ್ಸಿ ಇದೆ ಸರ್. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬರೋ. ಹಲೋ ಸರ್, ಕೈರವರ ಮಾತಾಡ್ತಾ ಇರೋದು. ಸರ್, ನಿಮ್ಮ ತಾಯಿಗೆ ಬ್ಲಡ್ ಕೊಡೋಕೆ ಪೃಥ್ವಿ ಅನ್ನೋರು ಬರ್ತೀನಿ ಅಂದಿದ್ರು ಸರ್. ಅವ್ರು ಯಾಕೋ ಫೋನಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ನಂಬರ್ ಕೊಡ್ತೀನಿ, ಏನಾಯ್ತು ಅಂತ ನೀವೊಂದ್ಸಲ ವಿಚಾರಿಸಿ ಸರ್. ಪೃಥ್ವಿಗೆ ಯಾಕೆ ಹಾಸ್ಪಿಟ್ಲಿಂದ ಫೋನ್ ಬಂತು? ಅದೇ ಹಾಸ್ಪಿಟ್ಲ್ನವ್ರು ಫೋನ್ ಮಾಡಿ ಪೃಥ್ವಿ ನಂಬರ್ ನನಗೆ ಯಾಕೆ ಕೊಟ್ಟರು ಅಂತ ಕೈರ ಯೋಚನೆ ಮಾಡೋ ಅಷ್ಟರಲ್ಲಿ ಕೈರನ್ಗೆ ಇನ್ನೊಂದು ಫೋನ್ ಬಂತು. ಹಲೋ ಸರ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಕೈರವರ ಮಾತಾಡ್ತಾ ಇರೋದು. ಸಾರಿ ಸರ್, ಸರಿಯಾದ ಟೈಮಿಗೆ ಬ್ಲಡ್ ಸಿಗದಿರೋ ಕಾರಣ ನಿಮ್ಮ ತಾಯಿಯವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಸರ್. ಸರ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ. ನಾವೇನು ಕೊಡ್ತೀವೋ ಅದನ್ನೇ ವಾಪಸ್ ಪಡಿತೀವಿ. ರಕ್ತ ಸುರಿಸೋದು ಒಳ್ಳೇದಲ್ಲ ಕಣೋ. ನಾವೇನ್ ಕೊಡ್ತೀವೋ ಅದನ್ನೇ ವಾಪಸ್ ಪಡಿತೀವಿ ಕಣೋ, ಬಿಟ್ಬಿಡು. ಇವತ್ತೊಂದಿನ ಬಿಟ್ಬಿಡು. ಪೃಥ್ವಿ ಮತ್ತು ವರ್ಷ ಇಬ್ಬರು ಒಂದಾಗಿದ್ದಾರೆ ಅನ್ನೋ ವಿಷಯ ಕೇಳಿದ ತಕ್ಷಣ ಕೈರ ಪೃಥ್ವಿನ ಸಾಯಿಸ್ಬೇಕಂತ ಹೊರಡ್ತಾನೆ. ಆಗ ಪೆಂಟ್ರಿಗೆ ಬಂದ ಫೋನ್ ಕಾಲಿಂದ ಗೊತ್ತಾಗುತ್ತೆ ಕೈರ ತಾಯಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಆದರೆ ಅರ್ಜೆಂಟಾಗಿ ಆಪ್ರೇಷನ್ ಆಗಬೇಕಾಗಿರುತ್ತೆ.
ಹಾಗಾಗಿ ಕೈರಾ ಬ್ಲಡ್ ಹುಡುಕ್ತಾ ಇರ್ತಾನೆ. ಅವ್ರ ತಾಯಿದು ತುಂಬ ರೇರೆಸ್ಟ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಎಲ್ಲೂ ಕೂಡ ಬ್ಲಡ್ ಸಿಗ್ತಿರಲಿಲ್ಲ. ಹೀಗಾಗಿ ಪೃಥ್ವಿ ವಿಷಯ ಇವನು ಮರ್ತಿರ್ತಾನೆ. ಅವತ್ತೊಂದಿನ ತನ್ನ ತಾಯಿಗೆ ಬ್ಲಡ್ ಕೊಡೋಕೆ ಹೋಗ್ತಿರೋ ಪೃಥ್ವಿನೇ ಈ ಕೈರಾ ಸಾಯಿಸ್ತಾನೆ. ಡೆಫಿನೆಟ್ಲಿ ಇದೊಂದು ಒಳ್ಳೆ ಆರ್ಟಿಕಲ್ ಆಗುತ್ತೆ ಸರ್. ಇದರಿಂದ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ತು ಸರ್. ಆದರೆ ಕೈರಾ 5 ನಿಮಿಷ ತಾಳ್ಮೆಯಿಂದ ಇದ್ದಿದ್ರೆ ಅವನ ತಾಯಿನ ಕಳ್ಕೊತಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸರ್, ನಾನು ಹೊರಡ್ತೀನಿ. ಸಾಕ್ಷಿ, ಒಂದು ನಿಮಿಷ ನಿಲ್ಲಿ. ಏನು ಸರ್? ಈ ಕತೆಗೆ ಟೈಟ್ಲ್ ಏನಂತ ಕೊಡ್ತೀರಾ? ದಿ ಬ್ಲಡ್ ಲೈಫ್ ಇನ್ ಡ್ರಾಪ್ಸ್. ಸರ್, ಅದು ಬ್ಯಾಗ್ ಮರ್ತೋಗಿದ್ದೆ. ತಗೊಳ್ಳಿ ಸಾಕ್ಷಿ. ಸರ್, ಒಂದು ಡೌಟ್ ಸರ್. ಹೇಳಿ ಸಾಕ್ಷಿ. ನಂಗೆ ಯಾಕೋ ನೀವು ರಿಪೋರ್ಟರ್ ಅಂತಾನೆ ಅನ್ನಿಸ್ತಿಲ್ಲ ಸರ್. ವಿ ವಿಲ್ ಸಿ ನೆಕ್ಸ್ಟ್ ಟೈಮ್ ಸಾಕ್ಷಿ. ಎಲ್ರೂ ಏನೇನು ಮಾಡಿದ್ರು ಅದನ್ನೇ ವಾಪಸ್ ಪಡ್ಕೊಂಡ್ರು. ಆದ್ರೆ ಈ ಪೃಥ್ವಿ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಒಳ್ಳೇದನ್ನೇ ಮಾಡ್ದ. ಆದ್ರೆ ಅವನಿಗೆ ಹಿಂಗೆ ಕಾಯ್ತ್ರ. ಮೀನಾ ಪೃಥ್ವಿ ತಂಗಿ ಅಂತ ಈ ಸಾಹೇಬ್ರು ಅಂತಾರ. ನಮ್ಮಣ್ಣ ಸಿಗೋ ತನಕ ಈ ನೋವು ವಾಸಿಯಾಗಲ್ಲ. ಆದ್ರೆ ದಿಟ್ವಾಗ್ಲಿ ಈ ಪೃಥ್ವಿ ಯಾರ? ಆಮೇಲೆ ಈ ಪೃಥ್ವಿ ಏನಾದ? ಎಲ್ಲ ಮುಗಿತು ಅಂತ ಅನ್ಕೊಂಡಾಗ್ಲೇ ಇನ್ನೇನು ಹೊಸ್ದಾಗಿ ಶುರುವಾಗಿರುತ್ತೆ. ಆರಂಭ ಇನ್ನೊಂದು ಅಧ್ಯಾಯಕ್ಕೆ ಮುನ್ನುಡಿಯಾಗಿರುತ್ತೆ. ಸರ್, ಫಾರ್ಮುಲಾ ರೆಡಿ ಇದೆ ಸರ್. ನಾವೇನು ಕೊಡ್ತೀವೋ ಅದನ್ನೇ ವಾಪಸ್ ಪಡಿತೀವಿ. ಆದರೆ ನಾವೇನು ಪಡಿತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಮೊದಲು ನಾವೇನು ಕೊಟ್ಟಿದ್ವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಬೇಕಾದ್ರೆ